ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಮೊದಲಾಗಿ ಎಲ್ಲರಿಗೂ ರಾಮನವಮಿಯ ಆರ್ಥಿಕ ಶುಭಾಶಯಗಳು. ರಾಮನವಮಿ ದಿವಸ ನಮ್ಮ ಮನೆಯಲ್ಲಿ ನಾನು ಏನೆಲ್ಲ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ರಾಮನವಮಿ ಅಂದ ತಕ್ಷಣ ನೆನಪಾಗೋದು ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ. ಹೀಗಾಗಿ ನಾನು ಮಾಡೋಣ ಅಂತ ಎಲ್ಲ ರೆಡಿ ಆದೆ. ಮೊದಲಾಗಿ ಬೇಳೆಕಾಳು, ಹೆಸರು ಕಾಳನ್ನ ನಾನು ನೆನೆಸೋಕೆ ಹಾಕಿದೆ. ಬೇಳೆನ ನಾವು ಜಾಸ್ತಿ ಹೊತ್ತು ನೆನೆಸೋ ಅವಶ್ಯಕತೆ ಏನಿಲ್ಲ. ನಾವು ಪಾನಕ, ಮಜ್ಜಿಗೆ ಎಲ್ಲ ರೆಡಿ ಮಾಡಿ ಕೋಸಂಬರಿ ಮಾಡೋಷ್ಟರಲ್ಲಿ ಬೇಳೆ ಎಲ್ಲ ನೆಂದಿರುತ್ತೆ. ಹೀಗಾಗಿ ಫಸ್ಟು ಅದನ್ನು ನೆನೆಸೋಕೆ ಹಾಕಿದೆ. ಅದೇ ರೀತಿ ಬೆಲ್ಲ ಕೂಡ ನಾನು ಗಟ್ಟಿ ಬೆಲ್ಲ ತೊಗೊಂಡು ನೆನೆಸೋಕ್ಕೆ ಮೊದಲೇ ಇಟ್ಟಿದ್ರಿಂದ ಎಲ್ಲ ಕರಗಿತ್ತು. ಅದು ಕೂಡ ಶೋಧಿಸ್ಕೊಂಡೆ ಕ್ಲೀನಾಗಿ. ಬೇಳೆ ಫಸ್ಟ್ ನೆನೆಸೋಕೆ ಇಟ್ಟು ಬೆಲ್ಲ ಕ್ಲೀನಾಗಿ ಶೋಧಿಸ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ. ಅದೆಲ್ಲ ಆದಮೇಲೆ ನಾನಿಲ್ಲಿ 3 ಹಣ್ಣು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೀನಿ. 3 ಹಣ್ಣು ಸಾಕು ನಮಗೆ. ಹೀಗಾಗಿ ನೀಟಾಗಿ ಫಸ್ಟಿಗೆ ನಾನು ಕಟ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಎಲ್ಲ ಬೀಜ ಎಲ್ಲ ಕ್ಲೀನಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೀನಿ. 1 ಬೈ 1 ಮಾಡ್ತಾಯಿದ್ರೆ ಡಿಸ್ಟರ್ಬೆನ್ಸ್ ಇರುತ್ತೆ. ಹೀಗಾಗಿ ಫಸ್ಟು ಹಣ್ಣೆಲ್ಲ ಕಟ್ ಮಾಡಿಕೊಂಡು ಬೀಜ ಎಲ್ಲ ಒಂದು ಬೌಲಲ್ಲಿ ಎತ್ತಿ ತೆಗೆದಿಟ್ಕೊಂಡ್ಬಿಟ್ಟೆ. ಬೀಜ ಎಲ್ಲ ನೀಟಾಗಿ ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಮೇಲೆ ಅದು ಪಲ್ಪನ್ನ ನೀಟಾಗಿ ಒಂದು ದೊಡ್ಡ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಕ್ಲೀನಾಗಿ ತೆಗೆದಿಟ್ಕೋಬೇಕು. ಈ ರೀತಿ ಸ್ಪೂನಿಂದ ಈ ಥರ ತೆಗಿತಾ ಇದ್ದರೆ ಬೇಗ ಆಗಿಬಿಡುತ್ತೆ. ಹೀಗಾಗಿ ಇದನ್ನೇ ಟೆಕ್ನಿಕ್ ಯೂಸ್ ಮಾಡ್ಕೊಳ್ಳಿ. ಕಟ್ ಮಾಡಿ 1 ಬೈ 1 ಕಟ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋಕ್ಕಿಂತ ಈ ಥರ ಮಾಡ್ಕೊಳ್ಳೋದು ತುಂಬ ಬೆಸ್ಟಾಗಿರುತ್ತೆ. ಪಲ್ಪ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡೆ. ಅದೆಲ್ಲ ಆದಮೇಲೆ ನಾವು ಶೋಧಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಬೆಲ್ಲದ ನೀರನ್ನ, ಅದನ್ನು ಆ್ಯಡ್ ಮಾಡ್ಕೊತಿದ್ದೀನಿ. ಇದು ನಮ್ಮ ಕರ್ಬೂಜ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಪಾನಕ ಬರುತ್ತೆ. ಅದೇ ರೀತಿ ಬೆಲ್ಲ ನೋಡ್ಕೊಂಡ್ಬಿಟ್ಟು ಮೆಜರ್ಮೆಂಟ್ ಏನಿರಲ್ಲ, ನಾವು ಎಷ್ಟು ಹಣ್ಣು ತೊಗೊತೀವಿ, ಎಷ್ಟು ಪಲ್ಪ್ ನಮ್ಗೆ ಬರುತ್ತೆ ಅದರ ಮೆಜರ್ಮೆಂಟ್ ಮೇಲೆ ನೋಡಿ ನಾವು ಇಲ್ಲಿ ಬೆಲ್ಲ ತೊಗೋಬೇಕು. ಹೀಗಾಗಿ ನಾನೆಲ್ಲ ಕ್ಲೀನಾಗಿ ಪಾನಕಕ್ಕೆ ಬೆಲ್ಲದ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ನೆಕ್ಸ್ಟು ಏಲಕ್ಕಿ ತೊಗೋತಾ ಇದ್ದೀನಿ. ಏಲಕ್ಕಿನ ಕ್ಲೀನಾಗಿ ಕುಟ್ಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು. ಇಲ್ಲ ಡೈರೆಕ್ಟಾಗಿ ನಾನು ಹಾಗೇ ಹಾಕ್ತೀನಿ ಅಂತಂದರೆ ಹಾಗೇ ಹಾಕೋಬೋದು. ಪಾನಕ ನಮಗೆ ನೀರಾಗಿ ಇರಬೇಕು, ಜ್ಯೂಸ್ ಥರ ಗಟ್ಟಿಯಾಗಿ ಮಾಡ್ಕೋಬಾರ್ದು. ಇದೊಂದು ನೆನಪಿಟ್ಕೊಳ್ಳಿ. ಹೀಗಾಗಿ ಪಾನಕ ಅಂತ ಹೇಳ್ತಾರೆ. ಅದೆಲ್ಲ ಆದಮೇಲೆ ನೋಡಿ ನಾನು ಏಲಕ್ಕಿ ಒಂದು 4ರಿಂದ 5 ತೊಗೊಂಡು ನೀಟಾಗಿ ಕುಟ್ಕೊಂಡ್ಬಿಟ್ಟು ಕಲ್ಲಿಂದ ಜಜ್ಜಿ ಕುಟ್ಬಿಟ್ಟು ನಾನು ಹಾಕ್ತಾಯಿರೋದು. ನಾನು ಮಿಕ್ಸರ್ ಗ್ರೈಂಡರ್ಗೆ ಏನು ಹಾಕಿಲ್ಲ. ಇದನ್ನು ನನಗೆ ಪೌಡ್ರಿಗೆ ಮಾಡ್ಕೊಳ್ಳೋಕ್ಕಿಂತ ಈ ರೀತಿ ಮಾಡ್ಕೊಂಡು ಹಾಕೊಂಡ್ರೆ ತುಂಬ ಟೇಸ್ಟಾಗಿರುತ್ತೆ ಅಂತ ನಾನು ಇದೇ ರೀತಿ ಹಾಕೋದು. ನೋಡಿ ಇವಾಗ ಪಾನಕ ಎಲ್ಲ ಕ್ಲೀನಾಗಿ ರೆಡಿ ಆಯಿತು. ಇವಾಗ ನಾವು ನೆಕ್ಸ್ಟು ಮಜ್ಜಿಗೆ ಮಾಡೋಣ ಅಂತೇಳ್ಬಿಟ್ಟು ಮಜ್ಜಿಗೆಗೇನು ಅಷ್ಟೇ ಒಂದು ದೊಡ್ಡ ಪಾತ್ರೆ ತೊಗೊಂಡ್ಬಿಟ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಮೊಸರು ಹಾಕೊಂಡ್ಮೇಲೆ ನಾವು ನೀರು ಹಾಕ್ಕೊಳ್ಳೋಣ. ಅಳತೆಗೆ ನೀರು ನೋಡಿಬಿಟ್ಟು ಹಾಕ್ಕೊಳ್ಳಿ. ಅದೆಲ್ಲ ಆದಮೇಲೆ ಕ್ಲೀನಾಗಿ ತಿರ್ಗಿಸ್ತಾ ಇರಬೇಕು. ಏನಕ್ಕೆ ಅಂತಂದರೆ ಮಜ್ಜಿಗೆ ಕಡಿಯೋದು ಇದು ಇದ್ದರೆ, ಹೋಲಿದ್ದರೆ ಖಂಡಿತ ಅದರಿಂದ ಯೂಸ್ ಮಾಡಿಕೊಂಡು ನೀಟಾಗಿ ಮೆತ್ತಗೆ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ನೀವು ಸ್ಪೂನಿಂದನೇ ಚೆನ್ನಾಗಿ ನಾವು ತಿರ್ಗಿಸ್ತಾ ಇದ್ದರೆ ಅವೆಲ್ಲ ಒಟ್ಕೊಳ್ಳುತ್ತೆ, ಕ್ಲೀನಾಗಿ ಬರುತ್ತೆ. ಅದೇ ರೀತಿ ನಾನಿಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೆಲವರು ಒಗ್ಗರಣೆ ಕೂಡ ಕೊಡ್ತಾರೆ. ನಾನು ಲಾಸ್ಟಿಗೆ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಇದು ಮಾಡಿದೆ. ಒಗ್ಗರಣೆ ಅಂತಂದರೆ ನಾನು ಜೀರಿಗೆ, ಸಾಸಿವೆ ಮತ್ತು ಕರಿಬೇವು ಹಾಕಿ ಒಗ್ಗರಣೆ ಕೊಟ್ಟಿದ್ದೀನಿ. ಏನಕ್ಕಂದರೆ ಇಲ್ಲಿ ಆಲ್ರೆಡಿ ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ಕ್ಲೀನಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡು ಇವಾಗ ನಾನು ಕೋಸಂಬರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದೇ ರೀತಿ ಇದು ಸೌತೆಕಾಯಿನ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ಕೂಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಫಸ್ಟಿಗೆ ನಾವು ಎಲ್ಲ ರೆಡಿ ಇಟ್ಕೊಂಡ್ರೆ ಆಮೇಲೆ ಹಾಕ್ಕೊಂಡು ಕಲಿಸ್ಕೊಳ್ಳೋದು ತುಂಬ ಈಸಿಯಾಗಿರುತ್ತೆ. ಅದೇ ರೀತಿ ಬೇಗ ಆಗುತ್ತೆ. ಹೀಗಾಗಿ ಕೋಸಂಬರಿಗೆ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಲಾಸ್ಟಿಗೆ ಉಪ್ಪು ಹಾಕೋದನ್ನು ಮರಿಬೇಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕ್ಲೀನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ. ಇವಾಗ ನಮಗೆ ಎಲ್ಲ ರೆಡಿ ಆಯಿತು. ಪಾನಕ ರೆಡಿ ಆಯಿತು, ಮಜ್ಜಿಗೆ ರೆಡಿ ಆಯಿತು. ಅದೇ ರೀತಿ ಕೋಸಂಬರಿ ಕೂಡ ನಮಗೆ ರೆಡಿ ಆಯಿತು. ನಾನು ಬೇಗ ಎಲ್ಲ ರೆಡಿ ಆಯ್ತಲ್ಲ ಅಂತೇಳ್ಬಿಟ್ಟು ನಾನು ಫಸ್ಟು ದೇವರಿಗೆ ನೈವೇದ್ಯ ಇಡೋಣ ಅಂತೇಳ್ಬಿಟ್ಟು ಎಲ್ಲ ಹಾಕಿದೆ. ಇನ್ನೊಂದು ನೆನಪಿರಲಿ, ದೇವರಿಗೆ ಯಾವುದೇ ನೈವೇದ್ಯ ಮಾಡೋಕ್ಕಿಂತ ಮೊದಲು ನಮಗೆ ಸ್ವಲ್ಪ ಒಂದೊಂದು ಎಲೆಯಷ್ಟು ತುಳಸಿ ಹಾಕ್ಬಿಟ್ಟು ದೇವರಿಗೆ ನೈವೇದ್ಯ ಇಡಿ. ದೇವರಿಗೆ ನೈವೇದ್ಯ ಎಲ್ಲ ಹಾಕಿದ್ಮೇಲೆ ನಾವು ಅಕ್ಕಪಕ್ಕ ಎಲ್ಲ ಹುಡುಗರಿದ್ದಾರೆ, ಚಿಕ್ಕ ಚಿಕ್ಕ ಮಕ್ಕಳು. ಹೀಗಾಗಿ ಎಲ್ಲರಿಗೂ ಸರ್ವ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಗ್ಲಾಸ್ಗಳಲ್ಲೆಲ್ಲ ನೀಟಾಗಿ ಪಾನಕ ಎಲ್ಲ ಹಾಕಿ ರೆಡಿ ಮಾಡಿಟ್ಟರೆ ಮಕ್ಕಳನ್ನ ಕರೆದ ತಕ್ಷಣ ಎಲ್ಲರಿಗೂ ಕೊಡ್ಬೋದಲ್ಲ ಬೇಗ ಬೇಗ ಅಂತೇಳ್ಬಿಟ್ಟು. ಹೀಗಾಗಿ ಬೇಗ ಬೇಗ ಎಲ್ಲನೂ ರೆಡಿ ಮಾಡಿಟ್ಕೊಂಡೆ. ಇದಾಗಿತ್ತು ನಮ್ಮ ಮನೆ ರಾಮನವಮಿಯ ವಿಶೇಷ. ನಿಮ್ಮನೇಲಿ ನೀವು ಯಾವ ರೀತಿ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ತಿಳಿಸಿ. ಈ ಒಂದು ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.